ಹೇಳ ಸ್ಟಾರ್ಟ್ ಮಾಡಿ. ಸ್ವಾಗತ ಮಾಡು. ಎಲ್ಲಾರ ತಿನ್ನೋಕೆ ಹೋಗ್ಬಿಡು. ಅದೊಂದು ಇಂಟರ್ವ್ಯೂ ಕೊಡಕ್ ಬರಲ್ಲ. ಗೈಸ್ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲರೂ ಈ ತರ ಗುಡ್ಡೆ ಹಾಕೊಂಡು ವಾಕ್ ಮಾಡ್ತಿದ್ದೇನಪ್ಪ ಅಂತಂದ್ರೆ ಬಾಯಲ್ಲಿ ನನ್ನೇ ಆಡ್ಕಂತೀನಿ ನನ್ನ ಬಾಯಲ್ಲಿ ನೀರು ತುಂಬ್ಕೊಂಡು ಒಂದಷ್ಟು ಸಾಂಗ್ಗಳು ಹೇಳ್ತೀನಿ. ಅದನ್ನ ಒಬ್ಬೊಬ್ರು ಒಂದೊಂದ್ ಕಡೆಯಿಂದ ಆಡ್ಕೊಂಬರ್ತಾರೆ. ಯಾರ್ಯಾರ ಮೇಲೆ ಹೋಗಿತಾರೆ, ಯಾರ ಮೇಲೆ ಎಲ್ಲಿ ಹೋಗಿತಾರೆ ಗೊತ್ತಿಲ್ಲ. ಲಾಸ್ಟ್ ವರ್ಗು ನೋಡ್ರಿ, ಕಾಮಿಡಿ ಆಗಿರ್ತದೆ. ಫಸ್ಟ್ ಸಾಂಗ್ ಇಂದ ಸಾಂಗ್ ಆಗೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ನೇ ಸಾಂಗ್ ಯಾವ್ದು ಅಂತ ಇವಾಗ ಹಾಕ್ತೀನಿ ನೋಡ್ರಿ. ಯಾರು ತುಂಬ್ಕೊಡ್ರಿ, ಬಾಯ್ ತುಂಬ್ಕೊಡ್ರಿ. ಹೆಂಗೆ ಎಲ್ಗೋಗಿ ನೀನು ಎಲ್ಗೋಬೇಕೆ? ಹೋಗು 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 ಹೋಗು. ಇವಾಗ ಕಾಯ್ಸಿ ಫಸ್ಟ್ನೇ ಸಾಂಗು ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಹೇಳ್ತದೆ ಎಲ್ಲರೂ ಸುಮ್ಮನಿರ್ಬೇಕು. ಯಾರು ನೀರು ಕುಡಿಯಂಗಿಲ್ಲ, ನೀರು ಕುಡಿದ್ರೆ ಊಟ. ಫಸ್ಟ್ನೇ ಹಾಡು ಹಾಕ್ತೀನಿ, ನಮ್ಮ ಅಪ್ಪ ಕೇಳ್ಕೊಂಡು ನಮ್ಮ ಅಪ್ಪ ಆಡ್ತದೆ ಇವಾಗ ಅದನ್ನ. ಸರಿನಾ? ಜೋರಾಗಿ ಹೇಳ್ಬೇಕು. ಗೈಸ್ ಫಿಲ್ಟರ್ ನೀರೆಲ್ಲ ಕುಡಿತಾವ್ರೆ. ಮಾಮೂಲಿ ನಲ್ಲಿ ನೀರು ಹಿಡ್ಕೊಂಬತ್ತೀನಿ ಇವಾಗ. ಆಚ ಕಡೆ ಇವಾಗ ಕುಡೀರಿ, ಹೆಂಗ್ ಕುಡಿತೀರ ಅಂತ. ಹಂಪೆ ನುಡಿ ನೋಡಲ್ಲ ಹಂಗೆ ಬದ್ರಿ ಎಲ್ಲ ಓ ಸ್ಟಾರ್ಟಾ? ಎಲ್ಲ ಸೈಲೆಂಟ್ ಆಗಿರಿ. ಓ ಅಪ್ಪ ನೀನು ಫಸ್ಟ್ ನೀನೇ ಸರಿನಾ? ಕೇಳಿಸ್ಕೊ. ನಿಮ್ದ ಅರ್ಥ ಬಿಟ್ಕೊಂಡು ಪುಂಗಿ ದೂಸರಿ ಟೆಲ್ ಮೀ ಅಷ್ಟೇ. ಓ ನಿಮ್ದ ಬೀಜ ಬೀಜ ಟೆಲ್ ಮೀ ನಿಮ್ದ ಅರ್ಥಪೂರ್ಣಂ ಅಷ್ಟೇ. ಅದು ಕರೆಕ್ಟಾಗಿ ಬರಲಿಲ್ಲ ಅಂತ ಅನ್ಕೊಂತೀನಿ. ಒಂದು ಸ್ವಲ್ಪ ಚೆನ್ನಾಗಿತ್ತು, ಕಾಮಿಡಿ ಅಂತ ಅನಿಸ್ತು. ಆಮೇಲೆ ಸಿಕ್ಕಾಪಟ್ಟೆ ಮುಂದುವರೆಯೋಕ್ಕಾಗಲಿಲ್ಲ, ಅದು ಚೆನ್ನಾಗಿ ಬರಲಿಲ್ಲ ಅಷ್ಟೇ. ನಮ್ಮ ಮನೆಯವ್ರಿಗೆ ಎಲ್ಲ ವಸ್ತು ಕಳಿಸಿದ್ದು ಯಾವುದು ಗೊತ್ತಾಗಲ್ಲ. ಸುಮ್ಮನೆ ಏನೋ ಮಾಡೋಣ ಅಂತ ಹೋದೆ. ಅವ್ರಿಗೆ ಯಾವುದು ನಾನು ಹಾಕಿದವ ಕೇಳಿರಲ್ಲ ಅವ್ರು ಹಾಡುಗಳನ್ನ. ಸುಮ್ಮನೆ ಏನೋ ಮಾಡಿದೆ ಅಂತ ಅದೆಲ್ಲ ಸೆಟ್ ಆಗೋಲ್ಲ. ಇರೋದ್ರಾಗೆ ಏನೋ ಒಂದು ಚೂಚು ಏನೋ ಬಂದಿರೋದು ಹಾಕಿರ್ತೀನಿ. ಅದು ಬಿಟ್ಟರೆ ನೆಕ್ಸ್ಟು ಏನಿಲ್ಲ ಕತೆ. ಏನು ಮ್ಯಾಟ್ರು ಅಂತಂದರೆ ನೋಡಿರಿ, ಯಾವಾಗ ನೋಡ್ರಿ ಹಿಂಗೆ ಊಟ ಮನೆ ಕಾಣೋದು, ಆರೋಗ್ಯ ಅದು ಕೇಳಿಸ್ಕೊಂಡು ಅದು ಯಾರು ಕಣ್ಣು ಬಿತ್ತೋ ಏನೋ. ಏನೇ ಯಾವಾಗಲೂ ಬಿದ್ಕೊಳೋದೊಂದು ಕಲ್ತಿದ್ದಿ. ಏನ್ ಮಾಡೋ ಸೋಳಿಗೆ ಹೋಗಲ್ಲ ಮರಿ. ನಿನ್ನ ಕೈಲಿ ಆಗಷ್ಟು ಮಾಡೋ ಅಂತ ಹೇಳಲ್ವಾ? ಏನ್ ಬತ್ತಂಗ ನಾನು ಏನು ಬತ್ಕೊಂಡ್ ಮಾಡಂಗಿಲ್ಲ. ನಡೆಯಮ್ಮ ಎಲ್ಲ ನಮ್ಮಮ್ಮ ನೀನೇನು ತಲೆ ಕಟ್ಕೊಂಡು ಹೋಗ್ಬೇಡ. ತಿನ್ಕೊಂಡು ಮಾಡ್ತಾರೋ ಎಂಡ್ರೇನಾಗಲಿ ಮಕ್ಳೇನಾಗಲಿ ನಾವೇ ಮಾಡಿ ನಾವೇ ತಿಕ್ಕೋಬೇಕು. ಬಾರ ಇಕ್ತೀನಿ. ಯಾಕೆ ಬೇವಿ ಸೊಪ್ಪು ತಿಕ್ಕೋಬೇಕಿಲ್ಲ. ಹೇಳ್ಬೇಕು ತಾನೇ ನನಗೆ. ಅಪ್ಪ ಈ ಥರ ಸೇವೆ ಮಾಡೋದೆಲ್ಲ ಗೊತ್ತಿಲ್ಲ. ಹಿಂದೆ ನಿಂತ್ಕೊಂಡು ಏನು ಸಪೋರ್ಟ್ ಮಾಡುವಾಗ ಅಲ್ಲ ಮಾಡ್ತೀವನಪ್ಪ. ಇವತ್ತು ಹಚ್ಚಸ್ ಬಾಯ್ ನೀನು ಹಚ್ಚಿ ಹೋಗ್ತೀನಿ ನಿಂತಿಗೆ. ಇದೊಳಗ ಇದ್ದು ನಡಿಯಮ್ಮ. ಯಾವಲ್ಲ ಒಂದು ಕೂಳು ತಿನ್ಬೇಡ, ಏನು ತಿನ್ಬೇಡ. ಸಪ್ಪೆ ಊಟ ಕೈಸ್ ನಾವು ಅಮ್ಮಗೆ ಇವತ್ತು ಮಜಾ ಇದು ಖಾರವಾಗಿ ಅದೆಲ್ಲ ಹಾಕೋಣಂಗಿಲ್ಲ. ಅದೆಲ್ಲ ಖಾರವಾಗಿ ಏನು ತಿನ್ನಂಗಿಲ್ಲ, ಬರೀ ಸಪ್ಪೆ ಊಟ ತಿನ್ನಬೇಕು. ಏನು ಮಾಡ್ತೀರಾ ಪರಿಸ್ಥಿತಿ? ಅದಗೇಡೋಗೈತೆಲ್ಲ. ರೆಡಿ ಮಾಡ್ಕೊಬೇಕು ಹೆಂಗಾರ ಮಾಡಿ. ಏನು ಮಾಡೋದು ಹಿಂಗಾರೆ ಆಗಲ್ಲ.
ಹಾಂ ಇವ್ರದ್ದು ಯಾರು ಏನಾಗಲಿ ಹೆಂಗಾಗಲಿ ಪಾಪ ಇವ್ರು ಕೆಲಸ ಮಾಡಲೇಬೇಕು ಅದೇನೇ ಒಂದು ತಟ್ಟೆ ಕರೆದಿಕೊಳ್ಳೆ ಒಂದು ಅರ್ಧ ತಟ್ಟೆ ಬೋಂಡ ಅರ್ಧ ಬೋಟಿನ ಮಾಡ್ಲಾ ನೀನು ಒಂದು ದಿವಸ ಏನು ಮಾಡಲಿ ಅವತ್ತೊಂದು ದಿವಸ ಮಾಡ್ಕೊಟ್ನಲ್ಲ. ಅದೇ ಅಲ್ಲ ಅದ ಮಾಡ್ಕೊಟ್ಟಿವಿ ರೋನ್ ಮಾಡ್ಕೊಟ್ಟಿದ್ಕ ಕೈಗೆ ಹಿಡ್ಕೊಂಡು ಹಿಂಗೆ ಅಂದ್ಬಿಟ್ಟ. ಹಿಟ್ಟು ಮಾಡೋದು ಹೆಣ್ಮಕ್ಳಿಗೆ ಕರ್ತವ್ಯ ಮೀಸಲಾಗಿರೋದು ಅದು. ಹ್ಞೂ ನಾವು ಬರೀ ತಿಂದೆ ಹೆಂಗಂತ ಹೇಳೋರು ಅಷ್ಟೇ ಕಣೆ. ಅದೊಂದು ನಾಲ್ಕು ಪಾತ್ರೆ ಹಾಕಿದ್ವಿ ನಾವು ತೊಳ್ಕೊಂಡು. ನೀನೇ ಹೇಳೋದು ನನಗೆ ಹೇಳ್ದಂಗೆ ಮಾಡ್ಬೇಕು ನೀನು ಮಾಡು. ಹ್ಞೂ ಬಾಯ್ ತೊಗೊಟ್ರೆ ಏನು ಕೊಡ್ತೀವಿ? ಹಾಂ ಏನು ತೊಗೊಟ್ಟು? ತಟ್ಟೆ ಫುಲ್ ನಿಮಗೆ. ಆ ತಟ್ಟೆ ಫುಲ್ ನನಗೇನು ಬೇಡ, ನನಗೆ ಎರಡು ಕೊಟ್ರೆ ಸಾಕು. ತಟ್ಟೆ ಫುಲ್ ತಿನ್ನಷ್ಟು ನಾನು ಇನ್ನಷ್ಟು ಬಕಾಸುರಲ್ಲ. ನಿಧಾನಕ್ಕೆ ರುಬ್ಬು ಏನು ಹಾಕಲ್ಲ ಅದು ಇಟ್ಟಿದ್ದಪ್ಪ ಇದ್ದಕ್ಕೆ ಈಗ ನೋಡೋಂಗಿಲ್ಲ ಇಟ್ಕೊಂಡಿಲ್ಲ ನಾದ್ಬೇಕು ಚೆನ್ನಾಗಿ. ಹೆಂಗ ಸಪ್ಪೆ ಅಣಗಸಪ್ಪ ಅಲ್ಲಿ ಬೋಂಡನೂ ಇಲ್ಲ ಬೋಟಿನೂ ಇಲ್ಲ. ಒಂದು ಬಟ್ಟಿದ್ದೀನಿ ಬೇಡ ಅನ್ನೋ ಮಗನೆಲ್ಲ ನೀನು ನೋಡೋಣ ನೋಡುವ ನೀವು ತುಂಬು ಹಂಗೆ ಬರ್ತದೆ ಬರ್ತೈತೆ ಲವ್ ಕಂಡು ನೋಡಮ್ಮ. ಹಾಯ್ ಬೈದಿದ್ಕೆ ಏನು ಬೈದಿಕ್ಕೆ ಮುಂಚೆ ಯಾರ ಪಡಿಸ್ತಿದ್ರು ನನಗೆ ನಿನ್ನ ಮಗಳ ಚೋಡ ಇನ್ನೇನು ನಮ್ಮ ಮಗ ಜಪ ನೀನು ಗುಡ್ಡೆ ಹಾಕಕ್ ಕೂತದ ಒಂದು ಗಾಡಿ ಬೇವಿನ ರಸ ಮತ್ತು ಇನ್ನೇನು ಏನೇನು ಹೇಳು. ಬೇವಿನ ರಸ ಎಲ್ಲಿ ಮಾಡಿದ್ರು ಸೊಪ್ಪು ಅಟ್ಟಿಗೆ ಸೊಪ್ಪು ಅಟ್ಕೆ ಅದ್ಯಾವ ಕೊಟ್ಟಿಗೆ ಸೊಪ್ಪು ಎಷ್ಟು ಹಾಕಲ್ಲ ಸುಮ್ಮನೆ ಚುಟ್ಕನ ಸುಟ್ಟೋಗಂಗೆ ಹಾಕು ಮಕ್ಕಳ. ಅಲ್ಲಿ ಏನು ಹೇಳೋರು ಹೇಳು ಅಷ್ಟೇ ಹಾಕಲ್ಲಿ ಬೆಳಗ್ಗೆ ಎಷ್ಟು ಗಿಡೋದೆ ನೀನು ಹಾಲೇ ಕಮ್ಮಿ ಆಯಿತು ಸ್ವಲ್ಪ ಐತೆ. ಅಯ್ಯಮ್ಮ ಹಂಗಮ್ಮ ಏನು ಕೆಲಸ ಮಾಡ್ಕೊಂಡೆ ಇದು ಮಕ್ಕ ಹೊತ್ಕೊಂಡಿರೋದು? ಹಾಂ ನೀನಂತ ಒಂಥರ ಮಿಕ್ಕ ಆಗೋದೆ ಕಣಪ್ಪ. ಎಲ್ಲ ನಿನಗೆ ಏನೋ ಒಂಥರ ಎಲ್ಲ ಸರಿ ತಂದಾಗ ಏನೋ ಒಂದು ಹಾಕೋದಲ್ಲ. ಏನು ಮಾಡೋದು ಹಿಂಗಾದ್ರೆ ಕತೆ ಜೀವನ ಎಲ್ಲ ಸರಿ ಖುಷಿಯಾಗಿರೋಕ್ಕಾಗಲ್ಲ. ಮನ್ಸೂನ್ ಜೀವನ ಅಷ್ಟೇ ನಾವು ಖುಷಿನೂ ಇರಬೇಕು, ಕಷ್ಟ ಬಂದಾಗ ಅನುಭವಿಸ್ಲೇಬೇಕು. ದೇವರು ಮನ್ಸೂನ್ ಕೊಡ್ತಾನೆ, ಇನ್ನೇನು ಕೊಡ್ತಾನೆ ಹೇಳಿ. ಇದು ಕೊಟ್ಟಿಲ್ವ ನಮ್ಮ ಮನೆಗೆ ಯಾಕೆ ಕೊಟ್ಟರೆ ಇವ್ರಿಗೆ ಕೊಡೋದು ಮೇಯ್ನು. ಎಲ್ಲ ಚೆನ್ನಾಗಿರ್ತೀವಿ. ಫಸ್ಟು ಬರೋದು ನಿಂದ ನಮ್ಮ ಮನೆಗೆ ಸಾಯ ತಕ್ಕನ ಮನ್ಸೂನ್ ಕಷ್ಟ ಇದ್ದಿದ್ದೆ. 2 ದಿವಸ ಸುಖ ಬಂದರೆ 2 ದಿವಸ ಕಷ್ಟ ಬರುತ್ತೆ. ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ನನಗೆ ಸುಖ ಕೊಡು ಅಂದರೆ ದೇವರು ಕೊಟ್ಟಿಲ್ವಾ ಎಷ್ಟೊಂದು ಜನಕ್ಕೆ? ಅವ್ರ ಸುಖ ನಮ್ಮದು, ಅವ್ರ ಸುಖ ಅವ್ರದ್ದು, ನಮ್ಮ ಸುಖ ನಮ್ಮದು. ಮೆತ್ತು ಆಯ್ತು ಇರಲಿ ಹೋಗಿ ಮಗು ಹೆಸರೇನು ಹೇಳ್ಬೇಕು. ಔಷಧಿ ಹಾಕ್ಬೋದ? ಹಾಕಿದ್ದೀನಿ ತಳೆ ಸುಟ್ಕಿ ತೋದತ್ತು. ನೀನೇ ಡಾಕ್ಟರ್ ಅದೇನಮ್ಮ, ನೀನೇ ಡಾಕ್ಟರ್ ಆಗೋತಿ. ಅಯ್ಯೋ ಒಳ್ಳೆ ಕತೆ ಕಣಪ್ಪ ನಿಂದು. ಏನಾನ ಒಂದು ಮುಗೀತು, ಒಂದು ಇದಾಯ್ತು ಅಂತಂದರೆ ಒಂದು ದಾರಿ ಸ್ಟಾರ್ಟ್ ಆಗಿತ್ತು ನಿನಗೆ. ಹೋಗತ್ತ ನಮ್ಮ ಅಪ್ಪ ಅಂತೂ ನೀನು ಕಟ್ಕೊಂಡು ಅಣಿಗೆ 20 ವರ್ಷದಿಂದ 25 ವರ್ಷದಿಂದ ಏನಪ್ಪ 25 ವರ್ಷದಿಂದ ಏನು ಕತೆ ನಮಗಪ್ಪ. ಯಾಕೆ ಜೀವನ ಪೂರಿ ಅಂತ ಗೇದಿದ್ದೆ ಆಯಿತು. ಎಲ್ಲರೂ ಅದೇನಪ್ಪ ಮಾಡೋದು, ನೀನೇನು ಸ್ಪೆಷಲಾಗಿ ಮಾಡ್ತಾಯಿದ್ದಿ. ನೀನು ಒಂಚೂರು ಜಾಸ್ತಿ ಮಾಡಿದ್ದೆ ಅಷ್ಟೇ. ಇನ್ನೊಂದು 6 ತಿಂಗಳ ಕೆಲಸ ಸಿಗ್ತದಲ್ಲ ಅವಾಗೇನು ಮಾಡೋಣ. ಏನೋ ದೇವ್ರು ಅವನೇ ದೇವ್ರ ಮೇಲೆ ಬರ ಹಾಕಂಡ್ ಬಿಡಪ್ಪ. ಮೆತ್ತು ಕರೆಕ್ಟಾಗಿ ತಿರ್ಗ ಮೆತ್ತ ಕಡೆ ಪೂರ್ತಿ ಇನ್ನ ಕನ್ನಡಿ ಕಡೆ ಮೂಗ್ಪಕ್ಕ ಅಲ್ಲ ಅಲ್ಲಿ ಹಾಕಪ್ಪ ಅಲ್ಲಿ ಇನ್ನೇನು ಊತ ಎಲ್ಲ ಪೂರ್ತಿ ಹಾಕು ಇತ್ತು ಹೋಗಿ ಮಣಿಕ. ಇನ್ನೇನು ಮಧ್ಯಾಹ್ನದಿಂದ ಮನಗಿದೆ ಆಯಿತು. ದಿನಕ್ಕೆ 20 ಅವರ್ ಮಣಿಕೊಂಡು ಮಣಿಕೊಂಡ್ಬಿಡ್ತೀನಿ, 4 ಅವರ್ ಮಾತ್ರ ಕಂಡುಬಿಡ್ತೀನಿ ನೀನು. ನನ್ನ ಕಷ್ಟ ನೀವು ಅನ್ಭವಿಸ್ಬೇಕಾದ್ರೆ 7 ಕಡೆ ನೀರು ಕುಡಿಬೇಕು. ಉರಿತದೆ ನಮ್ಮ ನಿನ್ನ ಕಷ್ಟ 7 ಕಡೆ ನೀರು ಕುಡಿದ್ರು ಅದೇ ನಾನು 3 ಕಡೆ ಕುಡಿದ್ದೀನಿ. ಇನ್ನು 4 ಕೆರೆ ಕುಡಿಯೋದೇ. ಏನಪ್ಪ ನೀನೇ ಹೇಳ್ತೀಯ, ಎಲ್ಲ ನೀನೇ ಹೇಳ್ತಿ. ಭಗವಂತನ ಮೇಲೆ ಬಾರ ಹಾಕೊಂಡು ನನ್ನ ಕಷ್ಟ ಅನ್ಭವಿಸೋಕೆ 7 ಕೆರೆ ನೀರು ಕುಡಿಬೇಕು ಅಂತಿ. ಅಲ್ಲಿ ಎಲ್ಲ ನೀನೇ ಹೇಳ್ತಿ, ಮನುಷ್ಯಗೆ ಬರ್ದಂಗೆ ಮರಪತ್ತದ ಅಂತಿ. ಬರ್ತದೆ ಮತ್ತೀಗ ಅದೇ ಎಲ್ಲ ನಾನು ಎಲ್ಲರಿಗೂ ಹೇಳ್ತಿಲ್ಲ, ನಮ್ಮ ಮನೆಯವ್ರಿಗೆ ಹೇಳ್ತಿರೋದು. ಎಲ್ಲರೂ ಕಷ್ಟ ಬೀಳದೆ ಯಾವುದು ಗೊತ್ತು ನೀನು ಬಿದ್ದಿದ್ದೆ ಅಂತ. ಅದು ಯಾರು ಬಿಡಿದ್ರೆ ಮುಷ್ಟಾನ್ನ ಇಲ್ಲಿ ಯಾವುದು ಬರಲ್ಲ. ಕಷ್ಟ ಬಿದ್ದರೆ ಮುಷ್ಟಾನ, ಇಲ್ಲ ಅಂತಂದ್ರೆ ತಂಗ್ಳನ್ನ ತಮಿಳನ್ನ ತಾನು ಹೇಳಿ ಸಿಗ್ತದವು.
ಸಿಗ್ತದಲ್ಲ ಎಲ್ಲೇಳು ಇಲ್ಲ ಎಣ ಎತ್ಕೊಂಡಾಗ ಮಾಡ್ಕೊಂಡಿರ್ತಾರಲ್ಲ ಕೂಲ್ ಮಾಡ್ತೀನಿ. ಅದಂತ ಜೀವನ ಮಾಡೋದಿಲ್ವಾ? ಕೋಲ್ಡ್ ಮಾಡಿಕೆ ಹೊಡೆದಾರಂತ ಇಲ್ಲಿ ಹಪ್ಳ ತರಕ್ಕೆ ಯಾರ್ಯಾರು ನಿಮ್ಮ ಫ್ರೆಂಡಿಗೆ ಹೇಳು, ತಾಯಿ ಸಾರು ಮಾಡಿಕೊಳ್ಳಿ ತಗೊಂಡೋಗೋಣ. ಒಳ್ಳೆ ಕತೆ. ಹೋಗಿ ಮನೆಗೆ ಹೋಗಿ ನೀನು ಅಷ್ಟೇ ಮುಗಿತೀನಿ ಕತೆ. ನೀನು ಇನ್ನೂ ಒಂದು ವಾರ ತಿಂಗಳಾಗ ರೆಡಿಯಾಗಲ್ಲ, ನನಗೆ ಗೊತ್ತಾಯ್ತು. ನೀನು ಒಂದ್ಸಲಿ ಬಿದ್ದೆ ಅಂತಂದರೆ ಒಂದ್ಸಲಿ ರೆಡಿಯಾಗಿ ಒಂದ್ಸಲಿ ಕೆರೆಗೆ ಬಿದ್ದೆ ಅಂತಂದರೆ 3 ತಿಂಗಳು ಬೇಕು. ಇನ್ನು 3 ತಿಂಗಳು ರೆಡಿಯಾಗಲ್ಲ, ನನಗೆ ಗೊತ್ತಾಯ್ತು. ನೀನು ಮನೆಗೆ ಹೋಗಿ ನಾಳೆಗೆ ಒಂದು ಮಂತ್ರ ನಾವು ಇಳ್ಬಿಡ್ತದೆ. ಹೋಗಿ ಮನೆಗೆ ಹೋಗಿ ನಿಮ್ದಿಗೆ ದೇವ್ರಿಗೆ ಎಪ್ಪಿಸ್ಕೊಂಡು ಯಾವ್ದಾದ್ರು ದೇವ್ರಿಗೆ ಎಲ್ಲ ಬಿಟ್ಟಿದೆ ನೋಡು, ಅರ್ಕೆ ಕಟ್ಕೊಂಡು ದೇವ್ರಿಗೆ ಇಳಿಸ್ಕೊಡಪ್ಪ ಬೆಳಗ್ಗೆ ಎಷ್ಟಕ್ಕೆ ಅಂದ್ಬಿಟ್ಟು ಓಡು. ಈಗಿನ ಮಕ್ಕ ಹೆಂಗಾಯ್ತು ನೋಡು. ನಮ್ಮ ಅಪ್ಪನಂತ ಕಲ್ಮನ್ಸ್ ಏನಂತ ಬಾರ ಪ್ರಪಂಚದಾಗೆ ನೋಡಮ್ಮ. ಹೋಗು.